ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಚಿತ್ರದುರ್ಗ ಅಂದರೆ ಕೋಟೆ ಅಂದರೆ ಚಿತ್ರದುರ್ಗ, ಕೋಟೆಯ ನಾಡು. ಈ ಕೋಟೆ ನಾಡು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗೈತೆ ಅನ್ನೋದನ್ನು ಈ ಕೋಟೆ ನಾಡಿಗೆ ಬಂದಂಥವ್ರಿಗೆ ಗೊತ್ತಾಗುತ್ತೆ. ಯಾರು ಏನವರಿಗೆ ಹೇಳ್ಬೇಕಾಗಿಲ್ಲ, ಬಂದಂಥವ್ರಿಗೆ, ಪ್ರವಾಸಿಗರಿಗೆ. ನೋಡಿ, ಈ ಕೋಟೆ ನಾಡಲ್ಲಿ ನಾವು ಹಿಂದೆ ಈ ಕೋಟೆ ನಾಡಿನ ಬಗ್ಗೆ ವರದಿ ಮಾಡಿದ್ದೀವಿ, ಒಂದು ಪಾರ್ಕಿನ ವಿಷಯವಾಗಿ. ನಾವು ಸುದ್ದಿ ಮಾಡಿದ ಮೇಲೆ ಆ ಪಾರ್ಕಿನತ್ತ ನಗರಸಭೆ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಏನು ಕ್ರಮ ತಗೊಂಡಿಲ್ಲ. ಆ ಪಾರ್ಕು ಇವತ್ತು ಒಂದು ಶಾಲೆಯ ಆಟದ ಮೈದಾನವಾಗಿ ಉಪಯೋಗ ಆಗ್ತಾ ಇದೆ. ಆದರೂ ಸಹ ಅದು ನಗರಸಭೆಯ ವ್ಯಾಪ್ತಿಗೆ ಬರೋದ್ರಿಂದ ನಗರಸಭೆಯ ಯಾವ ಅಧಿಕಾರಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಅತ್ತ ಗಮನ ಹರಿಸಿಲ್ಲ ಅಂತಲೇ ಹೇಳ್ಬೋದು. ಆ ಪಾರ್ಕಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥ ಪರಿಕರಗಳು ಯಾವ ರೀತಿ ಎಲ್ಲಂದಲ್ಲಿ ಚೆಲ್ಲಪಿಲ್ಲಿಯಾಗಿ ಬಿದ್ದೋಗಿದ್ದಾವೆ, ಅವೇನು ಉಪಯೋಗಕ್ಕೆ ಬರದ ರೀತಿಯಲ್ಲಿ ಹೋಗಿದ್ದಾವೆ. ಜಾರಬಂಡಿ ಸಹ, ಮಕ್ಕಳಾಡ್ತಕ್ಕಂಥ ಜಾರಬಂಡಿ ಅದು ಸಹ ಎಲ್ಲ ಕಿತ್ಕೊಂಡು ಹೋಗಿದೆ. ಮಕ್ಕಳು ಜಾರಬಂಡಿ ಆಡೋಕ್ಕದು ಉಪಯೋಗನೇ ಆಗೋದಿಲ್ಲ. ಇನ್ನು ಕಸದ ಬೀಳ್ಬೇಕಂದ್ರೆ ಬೆಳಗ್ಗಿನ ಸಹ ಅಲ್ಲಿ ಪೌರ ಕಾರ್ಮಿಕರು ರೋಡ್ ಗುಡಿಸ್ತಾರ ವಿನಃ ಆ ಪಾರ್ಕಿನ ಒಳಗಡೆ ಅವರು ಬಗ್ಗಿ ಸಹ ನೋಡೋದಿಲ್ಲ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ನೋಡ್ಬೋದು ಅಧಿಕಾರಿಗಳು ಯಾವ ಮಟ್ಟಿಗಿದೆ ಅಂತೇಳಿ. ಆಮೇಲೆ ಆ ಪಾರ್ಕಿಗೆ ಒಂದು ನಿಮಿತ್ತವಾದ ಹೆಸರು ಸಹ ಇಲ್ಲ. ಆ ಪಾರ್ಕಿಗೆ ಯಾವುದೇ ರೋಡಿಗೆ, ಪಾರ್ಕಿಗೆ ಹೆಸರಿಡಬೇಕಾದ್ರೆ ಜಿಲ್ಲಾಡಳಿತ ಮತ್ತು ನಗರಸಭೆ ಅಂತ ಆ ನಾಮಫಲಕದ ಮೇಲೆ ಇರಬೇಕು. ಅಲ್ಲಿ ಆ ಪಾರ್ಕಿಗೆ ಹೆಸರು ಇದೆ ಹೊರತು ಯಾವ ವತಿಯಿಂದ ಆಗಿದೆ ಅಂತೇಳಿ ಇಲ್ಲ ಅಲ್ಲಿ. ಅದರಿಂದ ಆ ಪಾರ್ಕಿಗೂ ಸಹ ಒಂದು ಹೆಸರನ್ನ ಇಡಬೇಕಾಗಿದೆ. ಅದು ಹಂಗಾಮಿ ಹೆಸರಾಗಿದೆ ಅಲ್ಲಿ ಇರೋದು. ಈ ಕೆಲಸವನ್ನ ನಗರಸಭೆ ಮಾಡಬೇಕಾಗಿದೆ. ನೋಡಿ, ಇನ್ನು ಆ ನಗರಸಭೆ ಹಿಂದ್ಗಡೆ ಕೆಟ್ಟು ತುಕ್ಕಿಡಿದಿರತಕ್ಕಂಥ ವಾಹನಗಳ ಬಗ್ಗೆನೂ ಸಹ ನಾವು ಹಿಂದೆ ನ್ಯೂಸ್ ಮಾಡಿದ್ರು ಸಹ ಯಾವುದೇ ಕ್ರಮ ಆಗಿಲ್ಲ. ಕೆಲವು ವಾಹನಗಳು ಸಹ ಆ ಆವರಣದಲ್ಲಿ ಕಂಡು ಬರ್ತಾ ಇಲ್ಲ. ಅವು ಎಲ್ಲೆಲ್ಲಿ ನಿಲ್ತಾವೋ ಆ ಸಂಬಂಧಪಟ್ಟ ಅಧಿಕಾರಿಗೆ ಕೇಳಬೇಕು. ಯಾಕಂದ್ರೆ ಅಲ್ಲಿ ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಫರ್ನಿಚರಿಗೆ ಒಬ್ರು, ವಾಹನಕ್ಕೆ ಒಬ್ರು ಮೇಲ್ವಿಚಾರಣೆಗೆ ಕೊಟ್ಟಿದ್ದಾರೆ. ಆದರೂ ಅಲ್ಲಿ ಕೆಲವು ವಾಹನಗಳು ಕಂಡು ಬರ್ತಾ ಇಲ್ಲ. ಕೆಲವು ವಾಹನಗಳಂತೂ ದುಪ್ಪಟ್ಟು ಬೆಲೆ ಬಾಳ್ತಕ್ಕಂಥ ವಾಹನಗಳು ನೆಲ ಕಿಚ್ಚಿ ಹೋಗಿದೆ. ಅದನ್ನು ಹರಾಜಾದರೂ ಹಾಕ್ಲಿಕ್ಕೆ ಅವರಿಗೆ ಮನಸ್ಸಿಗೆ ಬಂದಿಲ್ಲ. ಯಾಕಂದ್ರೆ ಅವ್ರು ಸ್ವಂತ ಹಣ ಕೊಟ್ಟು ಕೊಂಡ್ಕೊಂಡಿದ್ರೆ ಅದ್ರ ಕಡೆ ಜವಾಬ್ದಾರಿ ಇರೋದು. ನಾವು ಈ ಹಿಂದೆ ಒಂದು ನ್ಯೂಸ್ ಮಾಡಿದಾಗ ವಾರ್ತಾ ಇಲಾಖೆ ಮುಂದೆ ಒಂದು ಬಸ್ಸಿನ ಏಣಿ ಮರದಲ್ಲಿ ಹೋಗಿತ್ತು. ಆ ನ್ಯೂಸ್ ಅನ್ನು ನೋಡ್ಬಿಟ್ಟು ಅಧಿಕಾರಿಗಳು, ವಾರ್ತಾಧಿಕಾರಿಗಳು ಎಚ್ಚೆತ್ತು ಅದನ್ನ ಹರಾಜಿಗೆ ಹಾಕ್ಬಿಟ್ರು. ಇವು ಸಹ ವಾಹನಗಳು ಆಲೆ ತುಕ್ಕಿಡಿಯ ಮಟ್ಟಕ್ಕೆ ಬಂದಿದ್ದಾವೆ. ಇರಲಿ, ಈ ಪಾರ್ಕು DC ಆಫೀಸು, ಲೋಕಾಯುಕ್ತ ಇಲಾಖೆ, ನ್ಯಾಯಾಲಯ, ಹಲವಾರು ಇಲಾಖೆಗಳಿಗೆ ಸನಿಹದಲ್ಲಿದೆ. ಅದರಿಂದ ಸುತ್ತಮುತ್ತಿರ್ತಕ್ಕಂಥ ತಾಲೂಕಿನವರು ತಮ್ಮ ಕಾರ್ಯಗಳಿಗೆ ಇಲಾಖೆಗೆ ಬಂದಾಗ ಅವರು ದಣಿವಾರಿಸ್ಕೊಳ್ಳಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಪಾರ್ಕು, ಉದ್ಯಾನವನ. ಒಂದ್ಸಲ ಒಳಗಡೆ ಹೋಗಿ ನೋಡಿದ್ರೆ ನಗರ ಸಿಬ್ಬಂದಿ ಅದು ಎಷ್ಟರ ಮಟ್ಟಿಗೆ ಅಂದ ಚಂದ ಕಾಣುತ್ತೆ ಅಂತ ಅವರೇ ನೋಡ್ಬೋದಾಗಿದೆ.
ಗಿಡಗಳು ಬೆಳೆದಿದೆ, ಸರಿಯಾಗಿ ಕುತ್ಕೊಳ್ಳೋಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಕೆಲವು ಈ ಮರದ ಪಟ್ಟಿಯಲ್ಲಿ ಇರ್ತಕ್ಕಂಥ ಬೆಂಚ್ಗಳು ಎಲ್ಲ ಮುರಿದೋಗಿದ್ದಾವೆ, ಅದೆಲ್ಲ ಸರಿಪಡಿಸಿ. ಇನ್ನು ಮಕ್ಕಳಾಡ್ತಕ್ಕಂಥ ಪರಿಕರಗಳು ಅವು ಸಹ ಕಿತ್ತೋಗಿದ್ದಾವೆ. ಇವನ್ನೆಲ್ಲ ಗಮನ ಹರಿಸಿ ಸರಿಪಡಿಸ್ಬೇಕಾಗಿದ್ದು ಯಾರು? ಪೌರಾಯುಕ್ತರು ಮತ್ತು ಜಿಲ್ಲಾಡಳಿತ. ಇವರು ಯಾರು ಸಹ ಅದ್ರ ಗೋಜಿಗೆ ಹೋದಂತೆ ಕಾಣ್ತಾ ಇಲ್ಲ. ಅದರಿಂದ ಈಗ ಮಾನ್ಯ ಅಧ್ಯಕ್ಷರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರು ಈ ಬೇಜವಾಬ್ದಾರಿತನ ತೋರ್ತಿರ್ತಕ್ಕಂಥ ಅಧಿಕಾರಿಗಳಿಗೂ ಆಗಿರ್ಬೋದು, ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು, ಒಂದು ಸ್ವಲ್ಪ ಚುರುಕು ಮುಟ್ಟಿಸ್ಬೇಕಾಗಿದೆ. ಮೊದಲು ಇವರು ಆ ಪಾರ್ಕಿನ ಬಗ್ಗೆ ಗಮನ ಹರಿಸಿ ಆ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಯಾಕಂದರೆ ಅದು ಬಹಳ ಮುಖ್ಯವಾದ ಜಾಗದಲ್ಲಿ ಇರೋದ್ರಿಂದ ಪಾರ್ಕು ನೋಡ್ರ ಕಣ್ಣಿಗೆ ಅಂದ ಚಂದವಾಗಿ ಕಾಣಬೇಕಾಗಿದೆ. ಹಾಗೂ ಆ ಕೆಟ್ಟು ನಿಂತು ತುಕ್ಕಿರತಕ್ಕಂಥ ವಾಹನಗಳ ಬಗ್ಗೆ ಗಮನ ಹರಿಸಿ ಆ ವಾಹನಗಳಿರೋದ್ರಿಂದ ಬೇರೆ ವಾಹನಗಳಿಗಲ್ಲಿ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ದಂಗೆ ಆಗಿದೆ, ಗಮನ ಹರಿಸ್ಬೋದಾಗಿದೆ ಯಾವ ಮಟ್ಟಿಗಿದೆ ಅಂತೇಳಿ. ಇನ್ನು ಸಾರ್ವಜನಿಕ ಶೌಚಾಲಯಕ್ಕೂ ಕೂಡ ಬೀಗ ಹಾಕಿದ್ದಾರೆ, ಅದನ್ನು ಸಹ ತೆಗೆದಿಲ್ಲ ಅಂತೇಳಿ ಕೆಲವು ಸಾರ್ವಜನಿಕರು ಸಹ ದೂರ್ತಾ ಇದ್ದಾರೆ. ಇನ್ನು ಕಂದಾಯ ಕಟ್ಟಲಿಕ್ಕೆ, ಖಾತೆ ಮಾಡಲಿಕ್ಕೆ, ಈ ಸೊತ್ತು ಪಡೀಲಿಕ್ಕೆ ಬರತಕ್ಕಂಥ ಸಾರ್ವಜನಿಕರ ಗೋಳು ಆ ದೇವರೇ ಕೇಳಬೇಕಾಗಿದೆ. ನೋಡಿ, ಅಲ್ಲಿ ಸುಮಾರು 21ರಿಂದ 21 ಮೆಟ್ಲಿದೆ ಕಂದಾಯ ಕಟ್ಟಲಿಕ್ಕೆ, ಹೋಗ್ಲಿಕ್ಕೆ, ಕಂದಾಯ ರಸೀದಿ ಹಾಕ್ಲಿಕ್ಕೆ, ಮತ್ತೆ ಖಾತೆ ಮಾಡಿಸ್ಕೊಳ್ಳೋಕ್ಕೆ, ಈ ಸೊತ್ತು ತಗೊಳಕ್ಕೆ. ದೃಢ ಕಾಯಿಲೆಯನ್ನು ಹತ್ತಿ ಎಳಿತಾರೆ ಆ ಮೆಟ್ಲನ್ನ. ರೋಗಗ್ರಸ್ತರು, ವಯೋವೃದ್ಧರು ಆ ಮೆಟ್ಲು ಹತ್ತಕ್ಕಾಗುತ್ತಾ? ಅದನ್ನು ಸಹ ನಾವು ಮಾನ್ಯ ಪೌರಾಯುಕ್ತರ ಗಮನಕ್ಕೆ ತಂದಾಗ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನೋಡಿ, ಸಾರ್ವಜನಿಕರ ಹಣದಿಂದ ಅಳವಡಿಸಿರತಕ್ಕಂಥ ಲಿಫ್ಟು ತನ್ನ ಕಾರ್ಯಚಟುವಟಿಕೆಯೇ ಮಾಡಿಲ್ಲ. ಸುಮಾರು 2 ವರ್ಷ ಆಗ್ತಾ ಬಂತದು. ಯಾವ ಉದ್ಧಾರಕ್ಕಾಗಿ ಅದನ್ನು ಅಲ್ಲಿ ಅಳವಡಿಸ್ಬೇಕಾಗಿತ್ತು? ಸಾರ್ವಜನಿಕರಿಗೆ ಉಪಯೋಗ ಬರದಂತು. ಅದು ನಿಜಕ್ಕೂ ಕಾರ್ಯ ಮಾಡಿದರೆ ಈ ವಯೋವೃದ್ಧರಿಗೆ, ರೋಗಗ್ರಸ್ತರಿಗೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಮಾನ್ಯ ಅಧ್ಯಕ್ಷರು ಅಧಿಕಾರ ವಹಿಸ್ಕೊಂಡಿದ್ದೀರಾ, ಈ ನಗರಸಭೆಯ ಅಭಿವೃದ್ಧಿ ಕಡೆಗೆ ಮತ್ತು ಅಲ್ಲಿ ಪಾಳು ಬಿದ್ದಿರತಕ್ಕಂಥ ಉದ್ಯಾನವನದ ಕಡೆಗೆ, ಹಾಗೂ ಅಲ್ಲಿ ತುಕ್ಕಿಡು ನಿಂತ್ಕೊಂತಿರುತ್ತ ವಾಹನಗಳಿಗೆ ಗಮನ ಹರಿಸಿ ನಗರಸಭೆಗೆ ಬೇಜವಾಬ್ದಾರಿತನ ಬಹಳ ತಾಂಡು ಬರ್ತಾ ಇದೆ. ತಾವು ಸಾರ್ವಜನಿಕರನ್ನ, ನಿಮಗೆ ಈಗಾಗಲೇ ಎಷ್ಟೋ ಅಹವಾಲುಗಳು ಬಂದಿರಬೇಕು, ದೂರುಗಳು, ಎಷ್ಟರ ಮಟ್ಟಿಗೆ ಸಿಬ್ಬಂದಿ ಅವರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಅದರಲ್ಲಿನೂ ಈ ಸೊತ್ತು ಕೊಡೋದು ಮತ್ತೆ ಖಾತೆ ವಿಭಾಗದಲ್ಲಿ ಜನಗಳು ರೋಷಿ ಹೋಗ್ಬಿಟ್ಟಿದ್ದಾರೆ. 1 ವರ್ಷ 2 ವರ್ಷದಿಂದ ನಮಗಿನ್ನೂ ಈ ಸೊತ್ತು ಸಿಕ್ಕಿಲ್ಲ ಅಂತ ದೂರ್ತಕ್ಕಂಥವ್ರು ಬಹಳ ಕಂಡು ಬರ್ತಾರೆ. ಮಾನ್ಯ ಅಧ್ಯಕ್ಷರು ಜನಗಳಿಗೆ ಆಗಿರತಕ್ಕಂಥ ಸಮಸ್ಯೆನ ಬಗೆಹರಿಸ್ಬೇಕು. ಮತ್ತೆ ಈ ಬಹಳ ವರ್ಷಗಳಿಂದ ಬೇರೆ ಊರಿರತಕ್ಕಂಥ ನೌಕರರನ್ನು ಸಹ ವರ್ಗಾವಣೆ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಬಹಳ ವರ್ಷಗಳಿಂದ ಅವರು ಅಲ್ಲಿ ಇರೋ ಉದ್ದೇಶ ಏನು? ಅವರಿಗೆ ವರ್ಗಾವಣೆ ಭಾಗ್ಯನೇ ಇಲ್ವಾ? ಅದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಗಮನಹರಿಸಿ ಮಾನ್ಯ ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಕಳಿಸಿ, ಶೇರ್ ಮಾಡಿ.
ವೀಕ್ಷಕರೇ, ಯಾರಿಗಾದ್ರೂ ಅನ್ಯಾಯದಲ್ಲಿ ನಮ್ಮ ಚಾನೆಲ್ಗೆ ಬಂದು ಅವ್ರ ಸಮಸ್ಯೆಗಳನ್ನು ಹೇಳ್ಕೋಬಹುದಾಗಿದೆ. ನಮಸ್ಕಾರ.